ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆದಿದೆ: ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನ ಸಾಗಿಸುವನು. ಪ್ರಿಯರಾದ ದೇವಜನರೇ, ನೀವು ಈ ಸಮಯದಲ್ಲಿ ಯಾವ ಪರಿಸ್ಥಿತಿಗೆ ಒಳಗಾಗಿದ್ದೀರೋ ನನಗೆ ಗೊತ್ತಿಲ್ಲ. ನೀವು ಯಾವುದರ ಕುರಿತಾಗಿ ಚಿಂತಿಸುತ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ನೀವು ಯಾವುದರಲ್ಲಿ ಕಳವಳ ಪಡುತ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಕರ್ತನ ವಾಕ್ಯದ ಮೂಲಕವಾಗಿ ನಾನು ನಿಮ್ಮನ್ನು ಬಲಪಡಿಸುವವಳಾಗಿದ್ದೇನೆ. ಏನೆಂದರೆ, ಕರ್ತನ ವಾಕ್ಯವು ಹೀಗೆ ಹೇಳುತ್ತಾ ಇದೆ: ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನ ಸಾಗಿಸುವನೆಂಬುದಾಗಿ. ಈ ಲೋಕದ ಮನುಷ್ಯರ ಮೇಲೆ ನಮ್ಮ ಭರವಸೆಯನ್ನ ನಾವು ಇಡುವಾಗ ನಾವು ಬೇಸರಗೊಳ್ಳುವವರಾಗಿದ್ದೇವೆ. ಆದರೆ ಕರ್ತನ ಮೇಲೆ ನಮ್ಮ ಚಿಂತೆಯನ್ನು ವಹಿಸಿಬಿಟ್ಟು ನಾವು ಭರವಸೆಯನ್ನು ಇಡುವಾಗ ನಾವು ಎಂದಿಗೂ ಬೇಸರಗೊಳ್ಳುವುದಿಲ್ಲ ಪ್ರಿಯರೇ. ಯಾಕಂದರೆ ಆತನು ನಮ್ಮ ಪ್ರತಿಯೊಂದು ಚಿಂತೆಯನ್ನೆಲ್ಲ ಹೋಗಲಾಡಿಸುವವನಾಗಿದ್ದಾನೆ. ನಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಆತನು ಪರಿಹರಿಸುವವನಾಗಿದ್ದಾನೆ ಪ್ರಿಯರೇ. ಯಾಕಂದರೆ ನಾವು ಆತನ ಮೇಲೆ ಇಡುವ ಭರವಸೆಯಿಂದಲೇ ಅದು ಸಾಧ್ಯವಾಗಿದೆ. ಯಾಕಂದರೆ ಕರ್ತನು ನಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. ನಾವು ಆತನ ಮೇಲೆ ಭರವಸೆಯನ್ನ ಇಡುವಾಗ ದೇವರು ನಮ್ಮ ಪ್ರತಿಯೊಂದು ಇಷ್ಟಾರ್ಥಗಳನ್ನು ನೆರವೇರಿಸುವವನಾಗಿದ್ದಾನೆ. ಈ ಲೋಕದ ಮೇಲೆ ನಮ್ಮ ಭರವಸೆಯನ್ನ ಇಡುವುದಕ್ಕಿಂತ ಹೆಚ್ಚಿನದಾಗಿ ಕರ್ತನ ಮೇಲೆ ನಮ್ಮ ಭರವಸೆಯನ್ನ ಇಡುವಾಗ, ಕರ್ತನ ಮೇಲೆ ನಮ್ಮ ನಂಬಿಕೆಯನ್ನ ಇಟ್ಟು ನಾವು ಸಾಗುವಾಗ ಆತನು ನಮ್ಮ ಪ್ರತಿಯೊಂದು ಇಷ್ಟಾರ್ಥಗಳನ್ನು ನೆರವೇರಿಸುವವನಾಗಿದ್ದಾನೆ ಪ್ರಿಯರೇ. ಚಿಂತೆ ಪಡಬೇಡಿರಿ, ಕಳವಳಕ್ಕೆ ಒಳಗಾಗಬೇಡಿರಿ. ಕರ್ತನು ನಿಮ್ಮ ಚಿಂತೆಯನ್ನ ಹಿಂದೆ ಈಗಲೇ ಪರಿಹರಿಸುವವನಾಗಿದ್ದಾನೆ. ಕರ್ತನ ಮೇಲೆ ಮಾತ್ರ ನಿಮ್ಮ ಭರವಸೆ ಇರಲಿ, ಕರ್ತನ ಮೇಲೆ ಮಾತ್ರ ನಿಮ್ಮ ನಂಬಿಕೆ ಇರಲಿ. ನಿಮ್ಮ ನಂಬಿಕೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವು ಇಡುವಂತಹ ನಂಬಿಕೆ ನಿಮ್ಮನ್ನು ಬದಲಾಯಿಸುವಂಥದ್ದಾಗಿದೆ ಪ್ರಿಯರೇ. ನಿಮ್ಮ ನಂಬಿಕೆಯಿಂದಲೇ ನೀವು ಅದ್ಭುತಗಳನ್ನು ಕಾಣುವವರಾಗಿದ್ದೀರಿ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.